ನಿನ್ನೆ ನಮ್ಮ ಜಿಲ್ಲೆಯ MLC ಆದಂಥ ರಾಜೇಂದ್ರ ಅವರು ಕುಣಿಗಲ್ ತಾಲೂಕರು ಬೆದರಿಕೆ ಹಾಕಿದ್ದಾರೆ ನಮ್ಮ ಮಾತನ್ನು ಕೇಳ್ಪಟ್ಟೆ. ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋಂಥದ್ದು ನೋಡಿದೆ. ನಾನು ಆ ವಿಚಾರದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನೊಬ್ಬ ಕುಣಿಗಲ್ ತಾಲೂಕಿನ ಸಾಮಾನ್ಯ ಕುಟುಂಬದ ಡಾಕ್ಟರ್ ದೊಡ್ಡಯ್ಯನವ್ರ ಮಗ. ನಾನು ಯಾವ ಮಂತ್ರಿ ಮಗನೂ ಅಲ್ಲ. ನನ್ನ ಹತ್ರ ಬೆದರಿಕೆ ಹಾಕೋ ಗುಣನೂ ಇಲ್ಲ. ಅವೆಲ್ಲ ಭಾಳಷ್ಟು ಸಂಸ್ಕೃತಿಲಿ ಬಂದಿರೋಂಥದ್ದು. ನಮ್ಮ ಮಾರ್ಗದರ್ಶಕರಾದಂಥ DK ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಒಬ್ಬ ಶಾಸಕರ ಚೌಕಟ್ಟು ಎಷ್ಟು, ನಡವಳಿಕೆ ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ಕೊಟ್ಟಿರೋಂಥದ್ದು. ಸೊ ಹಾಗಾಗಿ ನಾನು ಪಕ್ಷದ ಚೌಕಟ್ಟಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿರೋಂಥ ಹಿನ್ನೆಲೆಯಲ್ಲಿ ನಾನು ಆ ಥರ ಯಾವುದೇ ರೀತಿಯಲ್ಲೂ ಗುಣಗಳನ್ನು ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೂ ಇವತ್ತು ಮತ್ತೊಂದು ಏನು ಆರೋಪ ಮಾಡ್ತಾಯಿದ್ದಾರೆ ಅಂತಂದರೆ, ಅವರು ಎಲ್ಲೋ ಒಂದು ಕಡೆ ಮಧುಗಿರಿ ಮತ್ತು ಕೊರಟಗೆರೆ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ಮತ್ತೊಮ್ಮೆ ನಾನು ನನ್ನ ರಾಜ್ಯ ಮತ್ತು ನನ್ನ ಜಿಲ್ಲೆ ಮತ್ತು ನನ್ನ ತಾಲೂಕಿನ ಜನಕ್ಕೆ ನಾನು ಅವ್ರ ಮುಂದೆ ನಾನು ಹೇಳಬೇಕಾಗಿದೆ. ನಾನು 2ನೇ ಬಾರಿ ಶಾಸಕನಾಗಿ, ಇವತ್ತು ನಾನು ತುಮಕೂರು ಜಿಲ್ಲೆಯ ಮಗನಾಗಿ, ನಮ್ಮ ತುಮಕೂರಿನ ಪ್ರತಿಯೊಂದು ತಾಲೂಕಿಗೂ ನೀರಿನ ಪ್ರಮಾಣ, ಕುಡಿಯೋ ನೀರಿಂದ ಹಿಡಿದು ನಮ್ಮ ರೈತರಿಗೆ ಕೊಡಿಸೋಂಥ ಹಕ್ಕಿನ ನೀರನ್ನು ಕೊಡಿಸ್ಬೇಕು ಅಂತ ಅವತ್ತಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಒಂದು ಉದಾಹರಣೆ ಅಂತಂದರೆ, ನಮ್ಮಲ್ಲಿ ಕುಣಿಗಲ್ ತಾಲೂಕಿನ ಹಿರಿಯ ರಾಜಕಾರಣಿಗಳಾದಂಥ ದಿವಂಗತ YK ರಾಮಯ್ಯನವರು ಮತ್ತು ದಿವಂಗತ ಉಚ್ಮಾಸ್ತಿಗೌಡರು ಹಾಕಿದಂಥ ದಾರಿಲಿ ನೀರಿನ ಸಮಸ್ಯೆನ ಪರಿಹರಿಸಬೇಕು ಅಂಥೇಳಿ ಮಾಜಿ ಸಂಸದರಾದಂಥ DK ಸುರೇಶ್ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಪ್ರತಿ ಹಂತದಲ್ಲೂ ಹೋರಾಟ ಮಾಡಿ ಇಂದಿನ ಕುಮಾರಸ್ವಾಮಿಯವರ ಸರ್ಕಾರದಲ್ಲೂ ಸಹ 614 ಕೋಟಿ ಕಾಮಗಾರಿ ಅನುದಾನವನ್ನು ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ BJP ಸರ್ಕಾರ ಬಂದ ತದನಂತರನ ನಿಲ್ಲಿಸಿರೋಂಥದ್ದನ್ನು ಮತ್ತೊಮ್ಮೆ ಹೋರಾಟ ಮಾಡಿ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು 1,000 ಕೋಟಿ ರೂಪಾಯಿನ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಇದು ಒಂದಿನದ ಸಮಸ್ಯೆ ಅಲ್ಲ, ಸುಮಾರು 25 ವರ್ಷದ ಸಮಸ್ಯೆ. ನಮ್ಮ ಕುಣಿಗಲ್ ತಾಲೂಕಿಗೆ ಶೇಕಡವಾರು 90ರಷ್ಟು ನೀರೇ ಹರಿದಿಲ್ಲ. ಅದನ್ನು ಪ್ರತಿ ಹಂತದಲ್ಲೂ ಯಾವ ಸಣ್ಣ ತಳ ಹಂತದ ಸಭೆಗಳಿಂದ ಹಿಡಿದು ವಿಧಾನಸೌಧಕ್ಕೆ ತೆಗೆದುಕೊಂಡೋಗಿ ಇವತ್ತು ಆ ಕಾಮಗಾರಿನ ಜಾರಿ ಮಾಡಿಕೊಟ್ಟಿರೋಂಥದ್ದು, ಕ್ಯಾಬಿನೆಟಲ್ಲಿ ಆಗಿರೋಂಥದ್ದು, ಎಲ್ಲ ಸಚಿವರು ಇರೋಂಥದ್ದು. ಸೊ ಹಾಗಾಗಿ ನಮಗೇನು ಬೇಕು, ಕುಣಿಗಲ್ ತಾಲೂಕಿನ ರೈತರ ಹಿತವನ್ನು ಕಾಪಾಡೋಂಥ ಕೆಲಸ ನಾನು ಮಾಡ್ತಾಯಿದ್ದೇನೆ. ತುಮಕೂರು ಜಿಲ್ಲೆಗೆ ಇವತ್ತು ಹಾಸನಿಂದ ನೀರು 24 TMC ನೀರು ಬರಬೇಕು. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು. ಅವ್ರು ಯಾರು ಕೈ ಜೋಡಿಸಲಿಲ್ಲ ಅಂದರೆ ನಾನಂತೂ ಆ ಹೋರಾಟದಲ್ಲಿ ಜಿಲ್ಲೆಯ ರೈತರ ಹಿತವನ್ನು ಕಾಪಾಡೋಂಥದ್ದು ನನ್ನ ಪ್ರಥಮ ಡ್ಯೂಟಿ. ಹಾಗೆಯೇ ನಾನು ಹುಟ್ಟೂರಾದಂಥ ನನ್ನ ತಾಲೂಕಿನ ರೈತರಿಗೆ ನ್ಯಾಯ ಒದಗಿಸ್ಕೊಡೋಂಥ ಹೋರಾಟ ಮನೋಭಾವದಲ್ಲಿ ನಡೀತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ, ರಾಜೇಂದ್ರ ಅವ್ರಿಗೆ ಇವತ್ತು ಒಂದು ವಿಚಾರದಲ್ಲಿ ಅವರು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ತಿಳುವಳಿಕೆ ನಾನು ಹೇಳೋಷ್ಟು ದೊಡ್ಡನಲ್ಲ. ಅವ್ರ ಕುಟುಂಬಕ್ಕೆ ಇವತ್ತು ರಾಜಣ್ಣವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು ಸಹ ಭಾಳಷ್ಟು ಹಿರಿಯ ರಾಜಕಾರಣಿಗಳು. ಹೌದು, ಸದನದಲ್ಲಿ ನಾನು ಪ್ರಸ್ತಾಪ ಮಾಡಿದೆ, ನನ್ನ ತಾಲೂಕಿಗೆ ರೈತರಿಗೆ ಏನು ಸಾಲದ ಒಂದು ಶಕ್ತಿ ಕೊಡಬೇಕು ಅಂತ ಅವ್ರ ಹತ್ರ ನಿರೀಕ್ಷೆ ಪಡ್ತೀನಿ. ನನ್ನ ಸಚಿವರವರು ನನ್ನ ತಾಲೂಕಿನ ರೈತರಿಗೆ ಸಾಲವನ್ನು ಕೊಡಿಸೋಂಥದ್ದನ್ನು ಅಪೇಕ್ಷೆ ಪಡೋದು ತಪ್ಪ? ಯಾವ ಕಾರಣಕ್ಕೋಸ್ಕರ ಪ್ರತಿಯೊಂದು ಹಂತದಲ್ಲೂ ಈ ರೀತಿಯ ಹೇಳಿಕೆಗಳು ಕೊಡ್ತಾರೆ ನನಗೆ ಗೊತ್ತಾಗ್ತಿಲ್ಲ. ನಾನು ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರವೋಕ್ ಮಾಡಿದ್ರು ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತೇನೆ. ನನ್ನ ಪಕ್ಷಕ್ಕೆ ನಾನು ಮುಜುಗರ ತರೋದಿಲ್ಲ. ನಾನು ನನ್ನ ವಿಚಾರದಲ್ಲಿ ಏನೇ ಇದ್ರೂ ಇವತ್ತು ನಿಷ್ಠೆಯಾಗಿ ಕೆಲಸ ಮಾಡಬೇಕು ಅಂತ ಏನು ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಅದನ್ನು ಪಾಲಿಸ್ಕೊಂಡು, ಜನರ ಸಮಸ್ಯೆ ಹಲವಾರಿದೆ ರೀ. ಇವತ್ತು ನಮ್ಮನ್ನು ಅವರ ಸಮಸ್ಯೆಗಳನ್ನು ಆಲಿಸ್ಬೇಕು ಅನ್ನೋದನ್ನು ನಿರೀಕ್ಷೆ ಪಡ್ತಾರೆ. ಬೆಳಗ್ಗೆಯಿಂದ ಪಾಪ ಜನರು ಬಂದಿದ್ದಾರೆ, ಬಡವರು, ಅವ್ರ ಬಗ್ಗೆ ಆಲೋಚನೆ ಮಾಡೋಣ. ಅದು ಬಿಟ್ಟು ಈ ರೀತಿಯ ಹೇಳಿಕೆಗಳನ್ನು ಮಾಧ್ಯಮದ ಮೂಲಕ ಕೊಟ್ಟು ಜನರನ್ನ, ನಮ್ಮ ಪಕ್ಷದ ಕಾರ್ಯಕರ್ತರುಗಳೆಲ್ಲ ಭಾಳಷ್ಟು ನಿರೀಕ್ಷೆ ಪಡ್ತಾ ಇದ್ದಾರೆ. ಇಲ್ಲಪ್ಪ, ಕಾಂಗ್ರೆಸ್ ಪಕ್ಷ ಭಾಳಷ್ಟು ನಂತರ 140 ಸದಸ್ಯರು ಇದ್ದಾರೆ. ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್ರಂತ ಬಲವಾಗಿ ನಡೆಸ್ತಾ ಇದ್ದಾರೆ. ಒಂದು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಸಮರ್ಥರಿದ್ದಾರೆ. ಈ ಥರ ಸಮಸ್ಯೆಗಳನ್ನು ಎಲ್ಲ ನಿವಾರಿಸ್ತಾರೆ ಅನ್ನೋದು ಕಾರ್ಯಕರ್ತರಲ್ಲಿ,
ಜನಸಾಮಾನ್ಯರಲ್ಲಿ ನಿರೀಕ್ಷೆ ಇದೆ. ಸೊ ಅದನ್ನು ಅಸತ್ಯ ಮಾಡಿಕೊಡ್ದು ನಾವೆಲ್ಲ ಸೇರಿ ಈ ಒಂದು ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯನ ಅಭ್ಯುದಯ ರೀತಿಯಲ್ಲಿ ಸುಭದ್ರವಾಗಿ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸದಸ್ಯರುಗಳನ್ನ ಸಚಿವರನ್ನ ನಾನು ಕೇಳ್ಕೊಳಂಥದ್ದು, ನಾವೆಲ್ಲ ಬೀದಿಯಲ್ಲಿ ಮಾತಾಡೋದಕ್ಕಿಂತ ಒಂದು ಚೌಕಟ್ಟಿನಲ್ಲಿ ಪಾರ್ಟಿಯ ಫೋರಮ್ಗಳಲ್ಲಿ ಏನೇ ಸಮಸ್ಯೆಗಳು ಭಿನ್ನಾಭಿಪ್ರಾಯ ಇದ್ದರೂ ಮಾತಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾನು ಅವ್ರನ್ನ ಕೈ ಮುಗಿದು ಕೇಳ್ಕೊತೇನೆ. ನಾವು ಜನಸಾಮಾನ್ಯರು ಕಟ್ಟ ಕಡೆ ಒಬ್ಬ ಸಾರ್ವಜನಿಕ ಬಂಧುಗಳ ಸಮಸ್ಯೆನ ಆಲಿಸಿ ಅವ್ರಿಗೆ ಸ್ಪಂದಿಸುವಂಥ ಸುಭದ್ರವಾದಂಥ ಒಳ್ಳೆಯ ಹೆಸರು ಬರೋವಂಥ ಕಾಂಗ್ರೆಸ್ ಪಾರ್ಟಿ ಆಗಬೇಕು ಅನ್ನೋದನ್ನು ನಿರೀಕ್ಷೆ ಪಡ್ತೇನೆ ನಾನು. ಹಾಗೆಯೇ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಬಂದ ವಿಚಾರದಲ್ಲಿ ಒಂದು ವಿಚಾರ, ಇವತ್ತು ಮಧುಗಿರಿಗೆ ನೀರು ತರುವಂಥದ್ದು ಎಲ್ಲ ನಾನು ಸಹ ಇವತ್ತು ನಿಂತು ಧ್ವನಿ ಕೊಡ್ತೇನೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡಲಿಕ್ಕಿಲ್ಲ. ಅವ್ರಿಗೆ ಇವತ್ತು ಒಂದು ಮಾತು, ಅದು ಕೃಷ್ಣ ಬೇಸಿನ್ನು ಎತ್ತಿನ ಒಳ ನೀರು ಬರ್ತಾಯಿದೆ, ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಕಾವೇರಿ ನೀರನ್ನು ತೆಗೆದುಕೊಂಡೋಗಿರೋಂಥದ್ದು ವಿಚಾರ ಇದೆ. ಅವ್ರಿಗೆ ಎಷ್ಟು ಸಿಗಬೇಕಾದಂಥ ನೀರನ್ನು ನಾನೇ ನಿಂತು ಅವ್ರಿಗೇನಾರು ಎಲ್ಲರ ಆ ಅಪಾದನೆ ಬರ್ದಂಗೆ ನಾವು ಮಧುಗಿರಿಯ ರೈತರಿಗೆ ನೀರು ಹರಿಸುವಂಥ ಕೆಲಸನೂ ನಾನು ಮಾಡ್ತೇನೆ. ಆದರೆ ಕುಣಿಗಲ್ ತಾಲೂಕಿಗೆ ನಮ್ಮ ರೈತರ ಹಕ್ಕನ್ನು ದಯವಿಟ್ಟು ಕಸಿದ್ಕೋಬೇಡಿ, ರಾಜಕಾರಣ ಬೆರೆಸ್ಬೇಡಿ. ನಾವೆಲ್ಲ ಅಣ್ಣ ತಮ್ಮದಿದ್ದಂಗೆ ಕೆಲಸ ಮಾಡೋಣ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇನಾಗಿದೆ ವಾಸ್ತವಾಂಶ ನಾನು ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ ಒಂದೆರಡು ನಿಮಿಷ. ನಾವು ಹಾಸನಿಂದ 24 TMC ಕುಣಿಗಲ್ ತುಮಕೂರು ಜಿಲ್ಲೆಗೆ ಬರಬೇಕು. ಅದು ಅದರ ನಂತರ ನಮ್ಮ ತಾಲೂಕುಗಳು ಹಂಚಬೇಕು. ನಮ್ಮದು ತಾಲೂಕು ಟೈಲೆಂಟು ಸುಮಾರು 200 ಕಿಲೋಮೀಟ್ರ್ ಹರಿಬೇಕು. ಆ ಸಂದರ್ಭದಲ್ಲಿ ಓಪನ್ ಚಾನಲಲ್ಲಿ ಬರ್ಬೇಕಾದ್ರೆ ವೈಕೆ ರಾಮಯ್ಯನ ಕಟ್ಟಿದಂಥ ತುಮಕೂರು ಬ್ರಾಂಚ್ ಕ್ಯಾನಲಲ್ಲಿ ನಮಗೆ ನಿಗದಿಯದೇ ಆದಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬ ರೈತರು ಅವ್ರ ತೋಟದ ಮುಂದೆ ಹೋದಾಗ ಪಂಪ್ ಸೆಟ್ಗಳು ಹಾಕಿ ಅನಧಿಕೃತವಾಗಿ ಹೇಳ್ಕೋತಾರೆ. ಗೇಟ್ಗಳು 100 ಗೇಟ್ಗಳಿದೆ, ಅಲ್ಲಿ ಕ್ಲೋಸ್ ಮಾಡಿರಬೇಕು. ನಾನು ಹೋಗಿ ಫುಲ್ಲು ಇದು ನಾಲೆ ಮೇಲೆ ನಿಂತ್ಕೊಳಕ್ಕಾಗಲ್ಲ, ಪೊಲೀಸರು ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ. ನಮಗೆ ನೀರು ತಲುಪಂಥದ್ದು 25 ವರ್ಷದಿಂದ 90% ನಮಗೆ ನೀರೇ ಬಂದಿಲ್ಲ. 3000 TMC ಬರಬೇಕು. ಸೊ ಅದ ಕಾರಣ ಇದನ್ನು ಅರ್ಥಕೊಂಡು DK ಸುರೇಶರು ಮತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡಿ, ನೀವು ಪೈಪ್ಲೈನ್ ಮೂಲಕ ನಮ್ಮದೇನಿದೆ ನಿಗದಿ ಅಷ್ಟನ್ನು ಕೊಟ್ಬಿಡಿ ಕುಣಿಗಲ್ಗೆ ಅಂತ ಇವತ್ತು 1000 ಕೋಟಿ ನಮಗೆ ನಿಗದಿಯಾಗಿ ಕಾಮಗಾರಿ ಶುರು ಆಗಿದೆ, ಜಾರಿ ಮಾಡಿಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಎಲ್ಲ ರೈತರಿಗೂ ಅರ್ಥ ಆಗಿದೆ, ಎಲ್ಲ ಅಧಿಕಾರಿಗಳಿಗೂ ಅರ್ಥ ಆಗಿದೆ, ಎಲ್ಲ ರಾಜಕಾರಣಿಗಳಿಗೂ ಅರ್ಥ ಆಗಿದೆ. ಸಾಧಾರಣ ಇವತ್ತು ನಿಮಗೆ ಟೆಕ್ನಿಕಲ್ ಕಮಿಟಿ ಮೀಟಿಂಗ್ ಮಾಡಿದ್ದಾರೆ, ತಾಂತ್ರಿಕ ವರ್ಗದವರೆಲ್ಲ ಸಭೆ ಕರೆದಿದ್ದಾರೆ, ಎಲ್ಲ MLAಸ್ಗಳು ಹೇಳಿದ್ದೀವಿ. ಸೊ ಹಾಗಾಗಿ ಯಾರ್ದು ಇಲ್ಲಿ ಅಬ್ಜೆಕ್ಷನ್ಸ್ ಕಾಣಿಸ್ತಾ ಇಲ್ಲ. ಸೊ ಇದೆಲ್ಲ ಏನಕ್ಕೆ ನನಗೆ ಅವ್ರ ಪ್ರಸ್ತಾಪ ತಂದರೂ ನನಗೆ ಗೊತ್ತಾಗಿಲ್ಲ. ಆಮೇಲಿಂದ ಬೆದರಿಕೆ ಹಾಕಿದ್ದಾರೆ ಅಂತಂತಾರೆ. ರೀ, ಅವ್ರ ಮಂತ್ರಿ ಮಗ ರೀ, ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರೋನು, ನಾನು ಅವ್ರ ಬಗ್ಗೆ ಬೆದರಿಕೆ ಹಾಕೋಕ್ಕಾಗತ್ತಾ? ನಮ್ಮ ತಾಲೂಕರು ಬೆದರಿಕೆ ಹಾಕೋಕ್ಕಾಗತ್ತಾ? ಏನೋ ರೈತರು ಫೋನ್ ಮಾಡಿ ಹೇಳಿರ್ತಾರೆ. ಇವತ್ತು ಅವರು MLC ಆಗ್ಬೇಕಾದ್ರೆ ತುಮಕೂರಿನ ಪ್ರತಿನಿಧಿಗಳು ಅವ್ರಿಗೆ ಮತ ಹಾಕಿರ್ತಾರೆ. ಮತ ಹಾಕಿರೋಂಥ ಹಿನ್ನೆಲೆಯಲ್ಲಿ ಬಂದು ತಾವು ನಮಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಸಾಮಾನ್ಯವಾಗಿ ನಾಯಕರನ್ನ ಕೇಳೋಂಥ ಪ್ರವೃತ್ತಿ. ಅದರಲ್ಲಿ ಏನೋ ಫೋನ್ ಮಾಡಿರ್ಬೋದನೋ, ಅದನ್ನು ಬೆದರಿಕೆ ಅಂತ ತಿಳ್ಕೊಂಡ್ರೆ ಇನ್ಯಾರು ಫೋನ್ ಮಾಡೋಕ್ಕೆ ಹೋಗಲ್ಲ ಅನ್ಕೋತೀನಿ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿಕೊಡ್ದು. ಒಂದು ವಿಚಾರ, ನಾವೆಲ್ಲ ಸೇರಿ ಇವತ್ತೇನು ಕಾಂಗ್ರೆಸ್ಸಿನ ಸರ್ಕಾರ ಬಂದಿದೆ, ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರ ಮಾರ್ಗದರ್ಶನದಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳನ್ನ ಆಲಿಸೋವಂಥದ್ದು, ಅವ್ರಿಗೆ ಪರಿಹಾರ ಕೊಡೋವಂಥದ್ದು, ಅವ್ರು ಚಿಂತನೆ ಮಾಡೋವಂಥ ಚಿಂತನೆಯಲ್ಲಿ ಹೋಗೋಣ. ಜನ ಬೀದಿ ಗೀದಿಲಿ ಹೇಳ್ತಾರೆ, ನೀವು ಎಲ್ಲೋ ಒಂದು ಕಡೆ ನಾವು ಬಂದಿರೋ ಹಿನ್ನೆಲೆಯಲ್ಲಿ ನಾವು ದಾರಿ ತಪ್ಪಾರ್ದು ಅನ್ನೋದನ್ನು. ಸೊ ಹಾಗಾಗಿ ನಾವು ಶಿರಸ ವಹಿಸಿ ಕೆಲಸ ಮಾಡೋಂಥ ಚಿಂತನೆಯಲ್ಲಿ ಹೋಗೋಣ ಅನ್ನೋದು ಮತ್ತೊಮ್ಮೆ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದು, ಇವತ್ತು ಸಹಕಾರ ಸಂಘದಿಂದ ನಮಗೆ ಸೊಸೈಟಿಗಳಿದೆ ಕುಣಿಗಲಲ್ಲಿ. ಕೆಲವರು ಏನಾಗಿದೆ, 40 ವರ್ಷದಿಂದ JDS ಮತ್ತು BJP ಹಿಡಿತದಲ್ಲಿದೆ. ಅದು ಶೇರ್ ಹೋಲ್ಡರ್ಸ್ಗಳು ಅವರೇ ಬರ್ತಾ ಇರ್ತಾರೆ, ಅವ್ರು ಜಾಸ್ತಿ ಮಾಡ್ಕೊಳಲ್ಲ. ನಾನೀಗ ಕಾಂಗ್ರೆಸ್ ಸರ್ಕಾರ ಬಂದು ನಾನು ಶಾಸಕನಾದ ನಂತರ ಅದು ಭಾಳಷ್ಟು ಸ್ಟ್ರಗಲ್ ಮಾಡಿ 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 ಒಂದು ಸ್ವಲ್ಪ ನಮ್ಮ ಕಾಂಗ್ರೆಸ್ಸಿನ ಒಂದು ಸೊಸೈಟಿಗಳನ್ನು, ಬೆಂಬಲಿತ ಸೊಸೈಟಿಗಳು ತರಕ್ಕೆ ಪ್ರಯತ್ನ ಮಾಡ್ತಾಯಿರ್ತೀನಿ.
ಭಾಳಷ್ಟು ರೈತರುಗಳು ಪಾಪ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟರೆ ಎಲ್ಲೋ ಬದುಕು ಬೆಳಕಾಗುತ್ತೆ. ಅದು ಕೇಳ್ತಾ ಇರ್ತಾರೆ. ನಾನು ಹೋಗಿ ಸಹಕಾರ ನಮ್ಮ ಸಚಿವರ ಹತ್ರ ಹೆಚ್ಚಿಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ಕುಣಿಗಲ್ಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಕೊಡೋಂಥದ್ದು ಕೇಳೋದು ತಪ್ಪ ಅನ್ನೋದನ್ನ ನಾನು ಮತ್ತೊಮ್ಮೆ ಪ್ರಶ್ನೆ ಮಾಡಬೇಕಾಗತ್ತೆ. ಈಗ ಹೌದು, ನಾನು ಸದನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮುಂದೆ, ನಮ್ಮ ಸಭಾಪತಿಗಳು ಮುಂದೆ, ಮಂತ್ರಿಗಳಿಗೆ ನಿಮ್ಮ ಮೂಲಕ ಒಂದು ಮಾತನ್ನು ನಮ್ಮ ಕುಣಿಗಲ್ ತಾಲೂಕಿಗೆ ಆಶ್ರಯಕ್ಕೆ ಬರಬೇಕು ಅಂತ ಕೇಳ್ಕೊಂಡೆ ನಾನು. ಯಾವ ವೈಮನಸ್ಸು ಇಲ್ಲ. ನಾನು ಮೊದಲಿಂದನೂ ಅವರ ಜೊತೆ ಸಲಿಗೆಯಲ್ಲಿದ್ದೇನೆ, ಈಗಲೂ ಸಹ ಇದ್ದೇನೆ. ನಾನು ಅವ್ರ ತಲೆಯಲ್ಲಿ ಇದೆಯೋ ಗೊತ್ತಿಲ್ಲ. ನಾನು ನನ್ನ ವಿಚಾರಗಳು ಮಾತನ್ನು ಪ್ರಸ್ತಾಪಿಸ್ತೇನೆ. ನನ್ನ ತಾಲೂಕಿನ ರೈತರಿಗೋಸ್ಕರ ನಾನು ಎಲ್ಲ ಕಡೆನೂ ನನ್ನ ಒಂದು ವಾದಗಳನ್ನು ಇಡ್ತೇನೆ. ಸೊ ಹಾಗಾಗಿ ನನ್ನ ತಲೆಯಲ್ಲಿ ಮತ್ತು ನನ್ನ ಗಮನಕ್ಕೆ ಬಂದಿಲ್ಲಪ್ಪ ಏನಕ್ಕೆ ನನ್ನ ಮೇಲೆ ಅಥವಾ ಭಿನ್ನಾಭಿಪ್ರಾಯಗಳಿದೆ ಅನ್ನೋದನ್ನು ನೀವೇ ಕೇಳಬೇಕು. ನಾನೊಂದು ಹೇಳ, ಹನಿ ಟ್ರ್ಯಾಪ್ ಅನ್ನೋದೇ ಒಂದು ವ್ಯವಸ್ಥೆ ದಾರಿ ತಪ್ಪಿಸೋಂಥ ಮಾತುಗಳೋ, ಇಲ್ಲ ಜನರು ಬೇಸರ ಆಗೋಂಥ ವಿಚಾರನೋ, ಇಲ್ಲ ಎಲ್ಲೋ ಒಂದು ಕಡೆ ನಾವು ಹಾದಿ ತಪ್ತಾ ಇದ್ದೀವೋ ಅನ್ನೋ ಒಂದು ವಿಚಾರಕ್ಕೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದು ನಮಗೂ ಇವತ್ತು ಜನರು ಇವತ್ತು ನಾವೆಲ್ಲ ಜನರಿಂದ ಆಯ್ಕೆ ಆಗಿದ್ದೀವಿ ರೀ. ಅವ್ರೇನು ಅಪೇಕ್ಷೆ ಪಡ್ತಾರೆ ಆ ದಿಕ್ಕಲ್ಲಿ ಹೋಗ್ಬೇಕು ರೀ. ನಿಮ್ದು ಏನಾರು ಸಮಸ್ಯೆ ಇದ್ದರೆ ಚೌಕಟ್ಟು ಏನು ನಮ್ಮ ಪಾರ್ಟಿಗಳ ಚೌಕಟ್ಟಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಳಿ. ಇವತ್ತೇನು ಬೇರೆಯವ್ರು ಹೇಳಿಕೆಗಳಿಗೆಲ್ಲ ನಾವು ಪುನಃ ಅದು ಹೇಳಿಕೆಗಳು ಕೊಡ್ಕೊಂಡು ಜನರಿಗೆ ಬೇಸರ ಮಾಡಬಾರ್ದು ರೀ. ಜನರು ಅದು ನಿರೀಕ್ಷೆ ಪಡಲ್ಲ ರೀ. ಕಾರ್ಯಕರ್ತರುಗಳು ರಾತ್ರಿ ಆಗಲೂ ಕಷ್ಟಪಟ್ಟಿದ್ದಾರೆ ರೀ. ಇವತ್ತು ನನಗೆ ಗೊತ್ತಿದೆ ರೀ, ಮಧ್ಯರಾತ್ರಿ ಹೋಗಿ ಬಾವುಟಗಳು ಹಾಕಿ ಜನರಿಗೆ ನಮ್ಮ ಸಿದ್ಧಾಂತಗಳು ಹೇಳ್ಕೊಂಡು, ಇಲ್ಲ ನಮ್ಮ ಪಕ್ಷಕ್ಕೆ ನೀವು ಮತ ಹಾಕಬೇಕು, ನೀವೇನಾದರೂ ಮಾಡಿ ನಮ್ಮ ಸರ್ಕಾರ ತರಬೇಕು ಅಂತ ತ್ಯಾಗ ಮಾಡಿರೋರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ಮತ್ತೊಮ್ಮೆ ಆ ವಿಚಾರದಲ್ಲಿ ಈ ಚರ್ಚೆಗಳನ್ನು ಬಿಟ್ಟು ಜನಸಾಮಾನ್ಯರ ಸಮಸ್ಯೆಗಳ ಚರ್ಚೆ, ಮೂಲಭೂತ ಸೌಕರ್ಯಗಳು ಅಂತ ಕೊಡೋ ಅಂಥ ಒಂದು ಚಿಂತನೆ ನಮ್ಗೆ ಬರಬೇಕು. ನನಗೆ ಅನಿಸಿದ್ದು, ನನ್ನಪ್ಪ ಚಿಕ್ಕನಾಗ್ಬೋದು, ಅವ್ರಿಗೆಲ್ಲ ಹೇಳೋಷ್ಟು ದೊಡ್ಡನಲ್ಲ, ಆದರೆ ಪಾರ್ಟಿಗೆ ಮುಜುಗರಗಳಾಗಬಾರ್ದು. ಪಾರ್ಟಿ ಶಿಸ್ತಲ್ಲಿ ಹೋಗ್ತಾ ಇರಬೇಕು. ಪಾರ್ಟಿ ಇದ್ರೇ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ. ಸರ್ಕಾರ ಪಾರ್ಟಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾವಾಗಲೂ ಹೇಳ್ತಿರ್ತಾರೆ ಪಾರ್ಟಿ ತಾಯಿ ಇದ್ದಂಗೆ ಅಂತ. ಸೊ ಆ ಚಿಂತನೆಯಲ್ಲಿ ನಾವಿದ್ದೀವಿ. ನನಗೆ ಗೊತ್ತಿದ್ದಂತೆ ಯಾವ ವೈಮನಸ್ಸು ಭಿನ್ನಾಭಿಪ್ರಾಯಗಳಿಲ್ಲ. ಸಣ್ಣ ಪುಟ್ಟವು ಬಂದೇ ಬರುತ್ತೆ. ಅದನ್ನು ನಿವಾರಣೆ ಮಾಡೋಷ್ಟು ನಮ್ಮ ನಾಯಕರುಗಳು ಸಮರ್ಥರಿದ್ದಾರೆ. ಸೊ ಹಾಗಾಗಿ ಅದನ್ನು ಅಷ್ಟು ಜನರಿಗೆ ನಾವು ಅವ್ರ ಟೈಮ್ಗಳಲ್ಲಿ ವ್ಯಯ ಮಾಡಿಕೊಂಡು ಕೊಡೋಂಥದ್ದು ಏನಿಲ್ಲ. ನಾವು ಪಾರ್ಟಿಲಿ ಅದನ್ನು ಸೂಕ್ತವಾದಂಥ ಸಂದರ್ಭದಲ್ಲಿ ಅದನ್ನು ನಿವಾರಣೆ ಮಾಡ್ಕೋತೀವಿ. ನಾನು ಅದಕ್ಕೊಂದು ಮಾತು ಹೇಳ್ತೇನೆ. ಇವತ್ತು ಹಾಸನಲ್ಲಿ ನಮ್ಮ ಒಕ್ಕಲಿಗರ ಹೆಣ್ಣುಮಕ್ಳುಗಳು ಸಂತ್ರಸ್ತರಾಗಿ ಅವ್ರದ್ದು ನೋಡಿದಾಗ ತಲೆ ಎತ್ತಿದ್ದು ಓಡಾಡ್ದಿರೋಂಥ ಸಂದರ್ಭಗಳಲ್ಲಿ ಭಾಳ ಬೇಸರ ಆಗುತ್ತೆ. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ಇವತ್ತು ಅಶೋಕ್ ಅವರು ರೀ, ರಾಜರಾಜೇಶ್ವರಿ ಅಭ್ಯರ್ಥಿ ಸದಸ್ಯರು ಎಲ್ಲೋ ಒಂದು ಕಡೆ HIV ಸೋಂಕನ್ನ ಹರಡಿಸೋಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲಿ ಹೇಳಿರೋಂಥ ಮಾತು ಟಿ ವಿಲಿ ನೋಡಿದ್ರು. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ನೀವೇ ಯೋಚನೆ ಮಾಡಿ. ಈಗ ಈ ನಮ್ಮ ಪಕ್ಷ ಮತ್ತು ನಮ್ಮ ರಾಜಕಾರಣಿಗಳು, ಪ್ರತಿನಿಧಿಗಳು ಯಾವುದನ್ನು ಸಮರ್ಥಿಸ್ಕೋಬೇಕು ಅನ್ನೋದನ್ನು ಭಾಳಷ್ಟು ಆಲೋಚನೆ ಮಾಡಿ ತೆಗೆದುಕೋಬೇಕು ನಿರ್ಧಾರ. ಸೊ ಹಾಗಾಗಿ ನಾನು ಜಾಸ್ತಿ ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಮ್ಮ ಕರ್ತವ್ಯ ಏನು, ನಾವು ಯಾವ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿದ್ದೀವಿ, ಆ ಚಿಂತನೆಯಲ್ಲಿ ಹೋಗೋಣ ಅಂತ ಮತ್ತೊಮ್ಮೆ ಹೇಳ್ತೇನೆ ನಾನು. ಭಾಳಷ್ಟು ಜನ ಸಾಮಾನ್ಯ ಜನರು ಹೇಳ್ತಾರೆ, ಮಾತನಾಡ್ತಾರೆ, ನೀವೇ ನಿಮ್ಮ ಮಾಧ್ಯಮದಲ್ಲೂ ಹೇಳ್ತಾ ಇದ್ದಾರೆ. ಸೊ ಆ ವಿಚಾರಕ್ಕೆ ನೋಡಿ, ರಾಜಕಾರಣ ಅಂದಾಗ ನಾನಾ ಥರ ವಿಚಾರಗಳಲ್ಲಿ
ಒಟ್ಟಾಕೋದು, ಆಲೋಚನೆ ಮಾಡಿ ಸ್ಟ್ರಾಟಜಿಗಳು ಮಾಡೋದೆಲ್ಲ ಇರುತ್ತೆ. ಬಟ್ ಅದಕ್ಕೆಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಮರ್ಥರಿದ್ದಾರೆ. ಸೊ ಹಾಗಾಗಿ ಇದರ ಅವರು ದೊಡ್ಡ ಹಂತದಲ್ಲಿ ಏನೇನು ಅವರ ಆಲೋಚನೆಗಳಲ್ಲಿ ಹೈಕಮಾಂಡ್ ಇದೆ. ಸೊ ಅದನ್ನು ಅವ್ರು ಮಾಡ್ತಾರೆ. ನನಗೆ ಇಷ್ಟೇ ರೀ, ನಾನೊಬ್ಬ ಶಾಸಕನಾಗಿ ಇದೊಂದು ಭಾಗ್ಯ, ಇದು ಸಚಿವರಾಗದೇ ಒಂದು ಭಾಗ್ಯ. ಸೊ ಹಾಗಾಗಿ ನಾನು ಅದನ್ನು ಅಪೇಕ್ಷೆ ಪಡ್ತೀನಿ. ಸಚಿವರಾಗಿ ಒಬ್ಬ ಶಾಸಕನ ಸಮಸ್ಯೆ, ನನ್ನ ತಾಲೂಕಿನ ಸಮಸ್ಯೆ, ಜನಸಾಮಾನ್ಯರ ಸಮಸ್ಯೆನ ಕೇಳಬೇಕು, ಅದಕ್ಕೆ ನಿವಾರಣೆ ಮಾಡೋಂಥ ನಮ್ಮ ಪ್ರಕ್ರಿಯೆ ಚಿಂತನೆ ಇರಬೇಕು. ಇಲ್ಲ, ಅದು ಎಲ್ಲೋ ಒಂದು ಕಡೆ ಇವತ್ತು ಸದಸ್ಯರು ಯಾರೋ ಎತ್ತಿದ್ರು ಅದ ನಂತರ ಸಚಿವರು ಇದು ವಿಚಾರದಲ್ಲಿ ಹೌದು ಅಂತ ಆರೋಪ ಮಾಡಿದ್ರು. ಸೊ ಅದನ್ನು ನಮ್ಮ ಗೃಹ ಮಂತ್ರಿಗಳು ತಕ್ಷಣವೇ ಉತ್ತಮ ಮಟ್ಟದ ಒಂದು ತನಿಖೆ ಆಗಲಿ ಅಂತೇಳಿ ಸದನಕ್ಕೆ ಮಾತು ಕೊಟ್ಟರು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಶುರುವಾಗುತ್ತೆ. ಏನೇನು ಆಗಿದೆ ಅನ್ನೋದನ್ನು ಎಲ್ಲ ನಮ್ಮ ಜನಸಾಮಾನ್ಯರ ತಿಳುವಳಿಕೆಗೆ ತರ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಫಸ್ಟ್ನೇದಾಗಿ ಅಧಿಕಾರದ ಹಂಚಿಕೆಯ ಸೂತ್ರದ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡನಲ್ಲ, ನೀವು ನನ್ನ ಬಾಯಿಂದ ಹೇಳಿಸ್ಬಿಡಿ. ಎರಡನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಸಮರ್ಥವಾಗಿ ಸರ್ಕಾರವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷವನ್ನು ಬಲಗೊಳಿಸೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾವ್ಯಾರು ಅದ್ರ ಬಗ್ಗೆ ಮಾತಾಡೋಣ ಬಿಟ್ಟು, ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತಿನ ಪಕ್ಷವನ್ನು ಸಂಘಟನೆ ಮಾಡ್ತಿರೋದನ್ನ ಇಡೀ ಜನಸಾಮಾನ್ಯರೇ ಮಾತಾಡ್ತಾಯಿದ್ದಾರೆ. ಮುಂದಿನ ದಿನಗಳು ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೇನೆ.